ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಂಭಮೇಳದ ವಿಷಯದಲ್ಲಿ ಕುರಿತು ಆ ಹೇಳಿಕೆ ಖಂಡನೀಯ ಮತ್ತು ಇವತ್ತು ಸನಾತನ ಧರ್ಮದ ಎಲ್ಲ ಭಕ್ತರಿಗೆ ಒಂದು ರೀತಿಯಲ್ಲಿ ನೋವು ತರುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡಿದ ತಕ್ಷಣ ಬಡತನ ನಿಗುತ್ತದ ಅಥವಾ ಬಡವರ ಮಕ್ಕಳಿಗೆ ಶಾಲೆ, ಉಚಿತ ಆರೋಗ್ಯ ಇಂತಹ ಸವಲತ್ತುಗಳನ್ನು ಸಿಗ್ತವೆ ಅನ್ನುವಂಥ ಒಂದು ಕೀಳು ಮಟ್ಟದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಇಡೀ ರಾಷ್ಟ್ರದಲ್ಲಿ ಎಲ್ಲರಿಂದ ಆ ಹೇಳಿಕೆಗೆ ಛೀಮಾರಿಯನ್ನು ಹಾಕಿಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ಸಿನವರು. 75 ವರ್ಷದಲ್ಲಿ ಸುಮಾರು 56 ವರ್ಷಗಳ ಕಾಲ ಭಾರತವನ್ನು ಆಡಳಿತವನ್ನು ಮಾಡಿದಂಥ ನೀವು ಕಾಂಗ್ರೆಸ್ಸಿಗರು ಅನೇಕ ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಆಡಳಿತ ನಡೆಸಿದಂಥ ನೀವು ಕಾಂಗ್ರೆಸ್ಸಿನವರು, ಗರೀಬಿ ಹಟಾವೋ ಅನ್ನುವಂಥ ಘೋಷಣೆಯನ್ನು ಕೊಟ್ಟಿದ್ದಂಥದ್ದು ಕಾಂಗ್ರೆಸ್ಸಿನವರು, ಭ್ರಷ್ಟಾಚಾರ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಉಲ್ಲೇಖವನ್ನು ಮಾಡಿ ಅಂದಿನ ಪ್ರಧಾನಿಯಾದಂಥ ರಾಜೀವ್ ಗಾಂಧಿಯವರು ಕೇಂದ್ರ ಸರ್ಕಾರದಿಂದ ₹1 ಕೊಟ್ಟಿದ್ರೆ 15 ಪೈಸೆ ಮಾತ್ರ ಬಡವರಿಗೆ ತಲುಪುದಂಥದ್ದು ಹೇಳಿದವರು ನೀವು. ಹಾಗಾದರೆ ಮಾನ್ಯ ಖರ್ಗೆ ಅವರೇ, ಇವತ್ತು ದೇಶದಲ್ಲಿ ಬಡತನ ನಿಗಲಿಲ್ಲ ನಿಮ್ಮ ಅವಧಿಯಲ್ಲಿ ಅಂದರೆ ಕಾರಣ ಏನು? ಇವತ್ತು ನಿಮ್ಮ ಕಾಂಗ್ರೆಸ್ಸಿನವರಿಗೆ ಹಿಂದೂ ಧರ್ಮದ ಭಕ್ತರಿಗೆ ಹೀಯಾಳಿಸಿದರೆ ಮುಸಲ್ಮಾನರು ಸಂತೋಷ ಪಡ್ತಾರೆ ಅನ್ನುವಂಥ ಏಕೈಕ ಉದ್ದೇಶದಿಂದ ಓಲೈಕೆ ರಾಜಕಾರಣ ತಾವು ಮಾಡ್ತಾ ಇದ್ದೀರಿ. ಹಾಗಾದರೆ ನೀವುಗಳು ಕೂಡ ಮುಸಲ್ಮಾನರ ಇಫ್ತಾರ್ ಕೂಟದಲ್ಲಿ ಹೋಗ್ತೀರಿ, ಮುಸಲ್ಮಾನರು ಅವರ ಆಸ್ಥಾ ಇರುವಂಥ ಮಕ್ಕಕ್ಕೆ ಹೋಗ್ತಾರೆ, ಇಸಾಯಿಗಳು ಅವರು ಇಟಲಿಗೆ ಹೋಗ್ತಾರೆ, ರೋಮ್ಗೆ ಹೋಗ್ತಾರೆ. ಎಂದಾದರೂ ಅವೆರಡು ಧರ್ಮಗಳ ವಿರುದ್ಧ ಇಂಥ ಹೇಳಿಕೆಯನ್ನು ಕೊಡುವಂಥ ಧೈರ್ಯ ಯಾರಾದರೂ ನೀವು ಮಾಡಿದ್ದೀರಾ? ಇದು ಶೋಭೆ ತರುವಂಥದ್ದಲ್ಲ. ಮಲ್ಲಿಕಾರ್ಜುನ್ ಖರ್ಗೆಜಿ ರಾಷ್ಟ್ರ ಅಧ್ಯಕ್ಷರಾಗಿ ಸುಮಾರು 50 ವರ್ಷಗಳ ಕಾಲ ರಾಜಕಾರಣದಲ್ಲಿ ಅನೇಕ ಜವಾಬ್ದಾರಿಗಳಿಗೆ ಹೊತ್ತಂಥದ್ದವರು ಇಂತಹ ಒಂದು ಕೀಳು ಮಟ್ಟದ ಹೇಳಿಕೆಯನ್ನು ಕೊಟ್ಟು ಇವತ್ತು ಕೋಟಿ ಕೋಟಿ ಜನರನ್ನು ಮನಸ್ಸು ನೋಯಿಸುವಂಥ ಕೆಲಸವನ್ನು ಮಾಡಿದ್ರಿ. ಈ ಹೇಳಿಕೆಯನ್ನು ಹಿಂಪಡಿಬೇಕು ಅನ್ನುವಂಥದ್ದನ್ನು ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಗ್ರಹವನ್ನು ಮಾಡುತ್ತೇನೆ. ಕಾಂಗ್ರೆಸ್ಸಿನವರು ಮತ್ತು ಯಾರೇ ಕ್ಷೇತ್ರೀಯ ಪಕ್ಷದವರು ಕುಂಭಮೇಳದ ವಿಷಯದಲ್ಲಿ ಹಗುರವಾಗಿ ಮಾತಾಡಿದಂಥವ್ರು ಅವರ ಏಕೈಕ ಉದ್ದೇಶ ಮುಸಲ್ಮಾನರ ಮತಗಳನ್ನು ಓಲೈಕೆ ಮಾಡುವಂಥದ್ದು ಏಕೈಕ ಉದ್ದೇಶ ಇದೆ. ಹೀಗಾಗಿ ಇವತ್ತು ದೇಶದ ಪ್ರತಿಯೊಂದು ರಾಜ್ಯದಲ್ಲಾಗಲಿ ರಾಷ್ಟ್ರ ಮಟ್ಟದ ಚುನಾವಣೆಗಳಲ್ಲಿ ಇವತ್ತು ಹಿಂದೂ ಮತದಾರರು ಅವರನ್ನು ತಿರಸ್ಕಾರವನ್ನು ಮಾಡಿದ್ದಕ್ಕಾಗಿ ಅಧಿಕಾರದಿಂದ ಬಹಳಷ್ಟು ದೂರ ಉಳಿದಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಕೂಡ ಅಧಿಕಾರಕ್ಕೆ ಬರುವಂಥದ್ದು ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತು ಇವತ್ತು ಇಡೀ ವಿಶ್ವವನ್ನೇ ಮೆಚ್ಚುವಂಥ ರೀತಿಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಯೋಗಿ ಆದಿತ್ಯನಾಥ್ಜಿಯವರು ಸುಮಾರು 45 ದಿವಸಗಳಲ್ಲಿ 45 ಕೋಟಿಗೂ ಹೆಚ್ಚು ಜನರು, ಒಂದು ಧರ್ಮದ ಆಸ್ಥಾ ಇರುವಂಥ ಜನರು ಆ ಒಂದು ಪವಿತ್ರ ಸ್ನಾನಕ್ಕೆ, ಆ ಪವಿತ್ರ ಸ್ಥಳಕ್ಕೆ ಬರ್ತಾರೆ ಅಂದರೆ ಇದು ಈ ಸಂಖ್ಯೆ ಎಷ್ಟೋ ರಾಷ್ಟ್ರಗಳ ಜನಸಂಖ್ಯೆಗೆ ಮೀರಿದೆ. ಖಂಡಿತವಾಗಿಯೂ ಇವತ್ತು ಸನಾತನ ಧರ್ಮದ ಮೇಲೆ ವಿಶ್ವಾಸವನ್ನು ಹೆಚ್ಚಾಗ್ತಾ ಇದೆ, ಹಿಂದೂ ಜೀವನ ಪದ್ಧತಿಯ ಮೇಲೆ ವಿಶ್ವಾಸವನ್ನು ಹೆಚ್ಚಾಗ್ತಾ ಇದೆ, ಒಗ್ಗೂಡ್ತಾ ಇದ್ದಾರೆ. ಬಟ್ಟಿಂಗೆ ತೋ ಕಟ್ಟಿಂಗೆ ಅನ್ನುವಂಥದ್ದನ್ನು ಎಲ್ಲರಿಗೂ ಅರಿವಾಗಿದೆ. ಏಕ್ ಹೈ ತೋ ಸೇಫ್ ಹೈ ಅನ್ನುವಂಥದ್ದನ್ನು ಅರಿವಾಗಿದೆ. ಅದಕ್ಕೆ ಇವತ್ತು 75 ವರ್ಷಗಳಲ್ಲಿ ಕಾಂಗ್ರೆಸ್ ಮತ್ತು ಅವರ ಮಿತ್ರ ಪಕ್ಷಗಳು ಸಮಾಜವನ್ನು ಒಡೆದು ಯಾವ ರೀತಿ ದೇಶಕ್ಕೆ ಅಭದ್ರತೆಯನ್ನು
ದೇಶಕ್ಕೆ ಯಾವ ರೀತಿ ಆತಂಕವನ್ನು ಸೃಷ್ಟಿಯನ್ನು ಮಾಡಿದರೋ ಮುಂದಿನ ದಿನಗಳಲ್ಲಿ ಜನರಿಗೆ ಅರ್ಥ ಆಗಿದ್ದರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅವರ ಸಮರ್ಥನೆ ಅವರ ಆಶೀರ್ವಾದವನ್ನು ಕೊಟ್ಟು ದೇಶ ಸದೃಢ ಮತ್ತು ಸಮೃದ್ಧ ಸಮಾಜ ಉತ್ಕೃಷ್ಟವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ವಿಶ್ವಾಸದೊಂದಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಂಭಮೇಳದ ವಿಷಯದಲ್ಲಿ ಕುರಿತು ಆ ಹೇಳಿಕೆ ಖಂಡನೀಯ ಮತ್ತು ಇವತ್ತು ಸನಾತನ ಧರ್ಮದ ಎಲ್ಲ ಭಕ್ತರಿಗೆ ಒಂದು ರೀತಿಯಲ್ಲಿ ನೋವು ತರುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡಿದ ತಕ್ಷಣ ಬಡತನ ನಿಗುತ್ತದ ಅಥವಾ ಬಡವರ ಮಕ್ಕಳಿಗೆ ಶಾಲೆ, ಉಚಿತ ಆರೋಗ್ಯ ಇಂತಹ ಸವಲತ್ತುಗಳನ್ನು ಸಿಗ್ತವೆ ಅನ್ನುವಂಥ ಒಂದು ಕೀಳು ಮಟ್ಟದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಇಡೀ ರಾಷ್ಟ್ರದಲ್ಲಿ ಎಲ್ಲರಿಂದ ಆ ಹೇಳಿಕೆಗೆ ಛೀಮಾರಿಯನ್ನು ಹಾಕಿಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ಸಿನವರು. 75 ವರ್ಷದಲ್ಲಿ ಸುಮಾರು 56 ವರ್ಷಗಳ ಕಾಲ ಭಾರತವನ್ನು ಆಡಳಿತವನ್ನು ಮಾಡಿದಂಥ ನೀವು ಕಾಂಗ್ರೆಸ್ಸಿಗರು ಅನೇಕ ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಆಡಳಿತ ನಡೆಸಿದಂಥ ನೀವು ಕಾಂಗ್ರೆಸ್ಸಿನವರು, ಗರೀಬಿ ಹಟಾವೋ ಅನ್ನುವಂಥ ಘೋಷಣೆಯನ್ನು ಕೊಟ್ಟಿದ್ದಂಥದ್ದು ಕಾಂಗ್ರೆಸ್ಸಿನವರು, ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಉಲ್ಲೇಖವನ್ನು ಮಾಡಿ ಅಂದಿನ ಪ್ರಧಾನಿಯಾದಂಥ ರಾಜೀವ್ ಗಾಂಧಿಯವರು ಕೇಂದ್ರ ಸರ್ಕಾರದಿಂದ 1 ರೂಪಾಯಿ ಕೊಟ್ಟಿದ್ರೆ 15 ಪೈಸೆ ಮಾತ್ರ ಬಡವರಿಗೆ ತಲುಪುದಂಥದ್ದು ಹೇಳಿದವರು ನೀವು. ಹಾಗಾದರೆ ಮಾನ್ಯ ಖರ್ಗೆ ಅವರೇ, ಇವತ್ತು ದೇಶದಲ್ಲಿ ಬಡತನ ನಿಗಲಿಲ್ಲ ನಿಮ್ಮ ಅವಧಿಯಲ್ಲಿ ಅಂದರೆ ಕಾರಣ ಏನು? ಇವತ್ತು ನಿಮ್ಮ ಕಾಂಗ್ರೆಸ್ಸಿನವರಿಗೆ ಹಿಂದೂ ಧರ್ಮದ ಭಕ್ತರಿಗೆ ಹೀಯಾಳಿಸಿದರೆ ಮುಸಲ್ಮಾನರು ಸಂತೋಷ ಪಡ್ತಾರೆ ಅನ್ನುವಂಥ ಏಕೈಕ ಉದ್ದೇಶದಿಂದ ಓಲೈಕೆ ರಾಜಕಾರಣ ತಾವು ಮಾಡ್ತಾ ಇದ್ದೀರಿ. ಹಾಗಾದರೆ ನೀವುಗಳು ಕೂಡ ಮುಸಲ್ಮಾನರ ಇಫ್ತಾರ್ ಕೂಟದಲ್ಲಿ ಹೋಗ್ತೀರಿ, ಮುಸಲ್ಮಾನರು ಅವರ ಆಸ್ಥಾ ಇರುವಂಥ ಮಕ್ಕಕ್ಕೆ ಹೋಗ್ತಾರೆ, ಇಸಾಯಿಗಳು ಅವರು ಇಟಲಿಗೆ ಹೋಗ್ತಾರೆ, ರೋಮ್ಗೆ ಹೋಗ್ತಾರೆ. ಎಂದಾದರೂ ಅವೆರಡು ಧರ್ಮಗಳ ವಿರುದ್ಧ ಇಂಥ ಹೇಳಿಕೆಯನ್ನು ಕೊಡುವಂಥ ಧೈರ್ಯ ಯಾರಾದರೂ ನೀವು ಮಾಡಿದ್ದೀರಾ? ಇದು ಶೋಭೆ ತರುವಂಥದ್ದಲ್ಲ. ಮಲ್ಲಿಕಾರ್ಜುನ್ ಖರ್ಗೆಜಿ ರಾಷ್ಟ್ರ ಅಧ್ಯಕ್ಷರಾಗಿ ಸುಮಾರು 50 ವರ್ಷಗಳ ಕಾಲ ರಾಜಕಾರಣದಲ್ಲಿ ಅನೇಕ ಜವಾಬ್ದಾರಿಗಳಿಗೆ ಹೊತ್ತಂಥದ್ದವರು ಇಂತಹ ಒಂದು ಕೀಳು ಮಟ್ಟದ ಹೇಳಿಕೆಯನ್ನು ಕೊಟ್ಟು ಇವತ್ತು ಕೋಟಿ ಕೋಟಿ ಜನರನ್ನು ಮನಸ್ಸು ನೋಯಿಸುವಂಥ ಕೆಲಸವನ್ನು ಮಾಡಿದ್ರಿ. ಈ ಹೇಳಿಕೆಯನ್ನು ಹಿಂಪಡಿಬೇಕು ಅನ್ನುವಂಥದ್ದನ್ನು ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಗ್ರಹವನ್ನು ಮಾಡುತ್ತೇನೆ. ಕಾಂಗ್ರೆಸ್ಸಿನವರು ಮತ್ತು ಯಾರೇ ಕ್ಷೇತ್ರೀಯ ಪಕ್ಷದವರು ಕುಂಭಮೇಳದ ವಿಷಯದಲ್ಲಿ ಹಗುರವಾಗಿ ಮಾತಾಡಿದಂಥವ್ರು ಅವರ ಏಕೈಕ ಉದ್ದೇಶ ಮುಸಲ್ಮಾನರ ಮತಗಳನ್ನು ಓಲೈಕೆ ಮಾಡುವಂಥದ್ದು ಏಕೈಕ ಉದ್ದೇಶ ಇದೆ. ಹೀಗಾಗಿ ಇವತ್ತು ದೇಶದ ಪ್ರತಿಯೊಂದು ರಾಜ್ಯದಲ್ಲಾಗಲಿ ರಾಷ್ಟ್ರ ಮಟ್ಟದ ಚುನಾವಣೆಗಳಲ್ಲಿ ಇವತ್ತು ಹಿಂದೂ ಮತದಾರರು ಅವರನ್ನು ತಿರಸ್ಕಾರವನ್ನು ಮಾಡಿದ್ದಕ್ಕಾಗಿ ಅಧಿಕಾರದಿಂದ ಬಹಳಷ್ಟು ದೂರ ಉಳಿದಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಕೂಡ ಅಧಿಕಾರಕ್ಕೆ ಬರುವಂಥದ್ದು ಯಾವುದೇ ಲಕ್ಷಣಗಳ ಕಾಣಿಸ್ತಾ ಇಲ್ಲ. ಮತ್ತು ಇವತ್ತು ಇಡೀ ವಿಶ್ವವನ್ನೇ ಮೆಚ್ಚುವಂಥ ರೀತಿಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಯೋಗಿ ಆದಿತ್ಯನಾಥ್ಜಿಯವರು ಸುಮಾರು 45 ದಿವಸಗಳಲ್ಲಿ 45 ಕೋಟಿಗೂ ಹೆಚ್ಚು ಜನರು, ಒಂದು ಧರ್ಮದ ಆಸ್ಥಾ ಇರುವಂಥ ಜನರು ಆ ಒಂದು ಪವಿತ್ರ ಸ್ನಾನಕ್ಕೆ, ಆ ಪವಿತ್ರ ಸ್ಥಳಕ್ಕೆ ಬರ್ತಾರೆ ಅಂದರೆ ಇದು ಈ ಸಂಖ್ಯೆ ಎಷ್ಟೋ ರಾಷ್ಟ್ರಗಳ ಜನಸಂಖ್ಯೆಗೆ ಮೀರಿದೆ. ಖಂಡಿತವಾಗಿಯೂ ಇವತ್ತು ಸನಾತನ ಧರ್ಮದ ಮೇಲೆ ವಿಶ್ವಾಸವನ್ನು ಹೆಚ್ಚಾಗ್ತಾ ಇದೆ, ಹಿಂದೂ ಜೀವನ ಪದ್ಧತಿಯ ಮೇಲೆ ವಿಶ್ವಾಸವನ್ನು ಹೆಚ್ಚಾಗ್ತಾ ಇದೆ.
ಒಗ್ಗೂಡ್ತಾ ಇದ್ದಾರೆ. ಬಟ್ಟಿಂಗೆ ತೋ ಕಟ್ಟಿಂಗೆ ಅನ್ನುವಂಥದ್ದನ್ನು ಎಲ್ಲರಿಗೂ ಅರಿವಾಗಿದೆ. ಏಕ್ ಹೈ ತೋ ಸೇಫ್ ಹೈ ಅನ್ನುವಂಥದ್ದನ್ನು ಅರಿವಾಗಿದೆ. ಅದಕ್ಕೆ ಇವತ್ತು 75 ವರ್ಷಗಳಲ್ಲಿ ಕಾಂಗ್ರೆಸ್ ಮತ್ತು ಅವರ ಮಿತ್ರ ಪಕ್ಷಗಳು ಸಮಾಜವನ್ನು ಒಡೆದು ಯಾವ ರೀತಿ ದೇಶಕ್ಕೆ ಅಭದ್ರತೆಯನ್ನು, ದೇಶಕ್ಕೆ ಯಾವ ರೀತಿ ಆತಂಕವನ್ನು ಸೃಷ್ಟಿಯನ್ನು ಮಾಡಿದರೋ, ಮುಂದಿನ ದಿನಗಳಲ್ಲಿ ಜನರಿಗೆ ಅರ್ಥ ಆಗಿದ್ದರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅವರ ಸಮರ್ಥನೆ, ಅವರ ಆಶೀರ್ವಾದವನ್ನು ಕೊಟ್ಟು ದೇಶ ಸದೃಢ ಮತ್ತು ಸಮೃದ್ಧ ಸಮಾಜ ಉತ್ಕೃಷ್ಟವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ವಿಶ್ವಾಸದೊಂದಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.